ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೆಸ್ಕಾಂ ಇಲಾಖೆಯಲ್ಲಿ ಪ್ರತಿಭಟನೆ. ಮೊಳಕಾಲ್ಮೂರು ಪಟ್ಟಣ ಸೇರಿದಂತೆ ತಾಲೂಕು ನಗರ ಪ್ರದೇಶಗಳಲ್ಲಿ ಬೀದಿ ದೀಪಗಳು ಹಗಲು ರಾತ್ರಿ ಎನ್ನದೇ ಉರಿಯುತ್ತಿದ್ದರೂ ಕೂಡ ಬೆಸ್ಕಾಂ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡ್ರಡ್ಡಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರು ಮಾತನಾಡಿದರು. ತಾಲೂಕಿನಾದ್ಯಂತ ಕಂಬಕ್ಕೊಂದು ದೀಪ ಅಳವಡಿಸಿಕೊಂಡು ಯಾವುದೇ ಮೀಟರ್ ಸಂಪರ್ಕವಿಲ್ಲದೆ ಅಕ್ರಮವಾಗಿ ಉರಿಸುತ್ತಿದ್ದರೂ ಕೂಡ ಬೆಸ್ಕಾಂ ಕಚೇರಿ ಮತ್ತು ಜಾಗೃತಿ ದಳದ ಕಚೇರಿಯವರು ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ವಿದ್ಯುತ್ ಸರಬರಾಜಿನಲ್ಲಿ ಸೋರಿಕೆಯಾಗಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ 2 ಅಥವಾ 3 ತಿಂಗಳಿಗೊಮ್ಮೆ ಗ್ರಾಹಕರ ಮೇಲೆ ಹೆಚ್ಚಿನ ದರ ಏರುತ್ತಿದ್ದಾರೆ. ಇದಕ್ಕೆ ನೇರವಾಗಿ ಬೆಸ್ಕಾಂ ಜಾಗೃತಿ ದಳ ಹಾಗೂ ಬೆಸ್ಕಾಂ ನೌಕರರೇ ಕಾರಣ ಎಂದರು. ಆದರೆ ಬಡ ರೈತರು, ಗುಡಿಸಲಿನ ರೈತರು ಹೊಲದಲ್ಲಿ ಕಾಡು ಪ್ರಾಣಿಗಳ ಕಾಟಕ್ಕೆ ಒಂದು ಬಲ್ಬ್ ಹಾಕಿಕೊಂಡರೆ ಅಕ್ರಮ ಬಳಕೆ ಎಂದು ಕಳ್ಳತನದ ಕೇಸಲು ದಾಖಲಿಸುತ್ತಿದ್ದಾರೆ. ಆದರೆ 16 ವರ್ಷಗಳು ಹಗಲು ರಾತ್ರಿ ಎನ್ನದೇ ಬೀದಿ ದೀಪಗಳು ಉರಿಸುತ್ತಿದ್ದರೂ ಅವರ ಮೇಲೆ ಕಳ್ಳತನದ ಪ್ರಕರಣ ಯಾಕೆ ದಾಖಲು ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿ ಬೆಸ್ಕಾಂ ಜಾಗೃತಿ ದಳ ತಾರತಮ್ಯವನ್ನು ಸರಿಪಡಿಸಬೇಕು ಎಂದರು. ಮಾನ್ಯ ರೈತ ಬಾಂಧವರೇ, ನಗರದ ನಾಗರಿಕ ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ವಿದ್ಯುತ್ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶಗಳಲ್ಲಿ ಎಲ್ಲರಲ್ಲೂ ಕೂಡ ಬೀದಿ ದೀಪಗಳು ವಿದ್ಯುತ್ ಇವತ್ತು ಫೋಲ್ ಆಗ್ತೈತೆ. ಹಗಲಲ್ಲಿ ಸಾವಿರಾರು ವೋಲ್ಟೇಜ್ ಇರ್ತಕ್ಕಂಥ ಬೀದಿ ದೀಪಗಳು ಉರಿತಿದ್ರು ಕೂಡ ಬೆಸ್ಕಾಂ ಜಾಗೃತಿ ದಳದವರು ಇವತ್ತು ಯಾರ ಬಗ್ಗೆನೂ ಒಂದು ಕೇಸ್ ಹಾಕಿಲ್ಲ. ಈ ವಿದ್ಯುತ್ ಉಳಿಸಂತ ವ್ಯವಸ್ಥೆಯನ್ನ ಮಾಡಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಬೆಸ್ಕಾಂ ಇಲಾಖೆಯಲ್ಲಿ ವಿದ್ಯುತ್ ಕಳ್ಳತನ ಆಗ್ತದೆ, ಇದು ಯಾರು ಕದೀತಾರೆ ಇದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಬೆಸ್ಕಾಂ ಜಾಗೃತಿ ದಳವನ್ನು ಮಾಡಿದ್ರು. ಇವತ್ತು ಚಿತ್ರದುರ್ಗದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ಜಂಟಿಯಲ್ಲಿ ಒಂದು ಬೆಸ್ಕಾಂ ಜಾಗೃತಿ ದಳವನ್ನು ಮಾಡಿದ್ದಾರೆ. ಇವರು ಯಾರು ಕೂಡ ಹಳ್ಳಿಗಳಿಗೆ ಬಂದು ಬೀದಿ ದೀಪಗಳನ್ನು ಚೆಕ್ ಮಾಡ್ತಾ ಇಲ್ಲ. ಈ ಎಲ್ಲಾ ಬೀದಿ ದೀಪಗಳು ಒಂದೊಂದು ಹಳ್ಳಿಯಲ್ಲಿ ಸಾವಿರಾರು ಬೀದಿ ದೀಪಗಳು ಹಗಲಲ್ಲಿ ಉರಿತಾ ಇದಾವೆ. ಹಗಲಲ್ಲಿ ಉರಿದ್ರೆ ಅವಕ್ಕೆ ಯಾವುದಕ್ಕೂ ಮೀಟರ್ ಇಲ್ಲ, ಅನಧಿಕೃತವಾಗಿ ಕೊಕ್ಕೆ ಹಾಕೊಂಡಿದ್ದಾರೆ, ಅದಕ್ಕೆ ಲೈಟ್ ಹಾಕಿದ್ದಾರೆ. ಅದು ಇವತ್ತು ಸರ್ಕಾರಕ್ಕೆ ಹಗಲು ದೀಪದಿಂದ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದ್ರು ಕೂಡ ಈ ಜಿಲ್ಲೆಯಲ್ಲಿ ಯಾರೂ ಕೇಳ್ತಾ ಇಲ್ಲ. ಜಾಗೃತಿ ದಳದವರು ಬಂದು ಕೇಸ್ ಹಾಕ್ತಿಲ್ಲ. ಬಡವರು ಯಾರಾದ್ರೂ ಗುಡಿಸಲಲ್ಲಿ ರಾತ್ರಿಗೆ ಆವೋ ಚೇಳೋ ಬಂದು ನಮಗೆ ಅಪಾಯ ಆಗುತ್ತೆ ಅಂತ ಹೇಳಿ ಆ ಬಡವರು, ರೈತರು ಹೊಲದಲ್ಲಿ ಕತ್ಲಾಗೈತೆ, ವಿಷಜಂತುಗಳ ಕಾಟ ಅಂತ ಹೇಳಿ ಯಾರಾದ್ರೂ ಒಂದು ಲೈಟ್ ಹಾಕಿದ್ರೆ ಅಲ್ಲಿ ಜಾಗೃತಿ ದಳದವರು ಬಂದು ವಿದ್ಯುತ್ ಕಳ್ಳತನ ಮಾಡ್ತಾ ಇದ್ದಾರೆ ನೀವು ಅಂತ ಹೇಳಿ ನಮ್ಮ ಮೇಲೆ, ರೈತರ ಮೇಲೆ, ಬಡವರ ಮೇಲೆ, ದಲಿತರ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ಇಲ್ಲಿ ಬೀದಿಗಳಲ್ಲಿ ಸಾವಿರಾರು ವೋಲ್ಟೇಜ್ ಇರ್ತಕ್ಕಂಥ ಬಲ್ಬ್ಗಳು ಹಗಲು ರಾತ್ರಿ ಉರಿತಿದ್ರು ಕೂಡ, ಅನಧಿಕೃತವಾಗಿ ಉರಿತಿದ್ರು ಕೂಡ ಅದ್ರ ಮೇಲೆ ಕೇಸ್ ಹಾಕ್ತಿಲ್ಲ. ಅದರಿಂದ ತತ್ಕ್ಷಣನೇ ಇವತ್ತು ಜಾಗೃತಿ ದಳದವರು ಬಂದು ಅವ್ರ ಮೇಲೆ ಕೇಸ್ ಹಾಕಬೇಕು, ಆ ವಿದ್ಯುತ್ ಕಳ್ಳತನವನ್ನು ನಿಲ್ಲಿಸಬೇಕು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮರ್ಲಳ್ಳಿ ರವಿಕುಮಾರ್ ಮಾತನಾಡಿ, ಪಿಟಿಎಟ್ಟಿಯಲ್ಲಿರುವ ಕಬ್ಬಿಣದ ಕಂಬ ಲೈನ್ ಅನ್ನು ನೇರವಾಗಿ ಎಳೆಯಬೇಕು. ಮನೆ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ಕಂಬದ ವೈರುಗಳು ಮನೆಗೆ ಸ್ಪರ್ಶ ಆದಲ್ಲಿ ಅನಾಹುತಗಳು ಸಂಭವಿಸಬಹುದು. ಆದ್ದರಿಂದ ಹಳೆಯ ಕಬ್ಬಿಣದ ಲೈನ್ ಅನ್ನು ತೆರವುಗೊಳಿಸಿ ಹೊಸದಾಗಿ ವಿದ್ಯುತ್ ಕಂಬದ ಲೈನ್ ಅನ್ನು ಎಳೆದು ಸರಿಪಡಿಸಬೇಕು ಎಂದರು. ಎಲ್ಲಾ ಕಡೆ ಇರುವ ಕಬ್ಬಿಣದ ಕಂಬಗಳನ್ನು ತೆರವುಗೊಳಿಸಬೇಕು. ಹಳ್ಳಿಗಳಲ್ಲಿರುವ ಶೀತಲ ವ್ಯವಸ್ಥೆಯಲ್ಲಿರುವ ವಿದ್ಯುತ್ ಕಂಬಗಳನ್ನು ತ್ವರಿತವಾಗಿ ಬದಲಾವಣೆ ಮಾಡಬೇಕು. ವಿದ್ಯುತ್ ಲೈನ್ ಮೇಲಿರುವ ಮರ ಗಿಡ ಕಟಾವು ಮಾಡಬೇಕು ಎಂದು ಬೆಸ್ಕಾಂ ಕಚೇರಿಗೆ ಎಚ್ಚರಿಸಿದರು. ಈ ಎಲ್ಲ ಸಮಸ್ಯೆಗಳು ಸರಿಪಡಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗದ ಬೆಸ್ಕಾಂ ಜಾಗೃತಿ ದಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮೊಳಕಾಲ್ಮೂರು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಮತ್ತೆ ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಾವು ಇವತ್ತಲ್ಲ, ನಿನ್ನೆಲ್ಲ, ಮೊನ್ನೆಲ್ಲ ಸುಮಾರು 10-15 ವರ್ಷಗಳಿಂದ ವಿದ್ಯುತ್ ಪೋಲ್ ಆಗ್ತಾ ಇದೆ. ಮತ್ತೆ ಕಬ್ಬಿಣದ ಕಂಬಗಳಿದಾವೆ, ಹಳೆ ವೈರ್ ಇದಾವೆ, ಚೇಂಜ್ ಮಾಡ್ರಿ ಅಂತ ಹೇಳಿ ಸಾಕಷ್ಟು ಸಾರಿ ಪ್ರತಿಭಟನೆಗಳು ಮಾಡಿ ಮನವಿಗಳು ಕೊಟ್ಟರು ಕೂಡ ಈವರೆಗೆ ತಾಲೂಕಿನಾದ್ಯಂತ ಆಗಿರ್ಬೋದು, ಜಿಲ್ಲಾದ್ಯಂತ ಆಗಿರ್ಬೋದು, ಮತ್ತೆ ಪಟ್ಟಣಕ್ಕೆ ಸಂಬಂಧಪಟ್ಟಂತ ಆಗಿರ್ಬೋದು, ಈವರೆಗೂ ಯಾವ ಚೇಂಜ್ ಮಾಡಿಲ್ಲ, ಹಂಗೆ ಇದಾವೆ.
ಅದರಲ್ಲಿ ಉದಾಹರಣೆ ಅಂದ್ರೆ ಈಗ PTAT ಇಂದ ಇಲ್ಲಿ ನೋಡ್ರಿ ಕೆಬಿಗೆ ಕೆಬ್ಬಣ ಕಂಬ ಹಂಗೆ ಇದಾವೆ, ಹಳೆ ಮನೆಗಳವು. ಅದ್ರ ಮೇಲೆ ಹಿಂಗ್ ಹಿಡ್ಕೊಂಡ್ರೆ ಹುಡುಗರು ಹಿಡ್ಕೊಂಡ್ರೆ ತಗಲ್ತವೆ. ಅದನ್ನ ಚೇಂಜ್ ಮಾಡ್ರಿ ಅಂತ ನಾವು ಸಾಕಷ್ಟು ಸರಿ ಬಂದು ಹೇಳಿದ್ರು ಕೂಡ ಈವರೆಗೂ ಮಾಡಿಲ್ಲ. ಮತ್ತೆ ಇವಾಗ ಏನ್ ಲೇಔಟ್ಗಳು ಮಾಡ್ತಿದಾರೆ ಅಲ್ಲಿ ಮಾತ್ರ ಚೇಂಜ್ ಮಾಡ್ತಾರೆ, ಅಲ್ಲಿ ಮಾತ್ರ ಚೇಂಜ್ ಮಾಡೋದಲ್ಲ. ಅವು ಹಳೆ ಹೇಳಿದ್ರೆ ಬೇಕಾಬಿಟ್ಟಿ ಮಾಡ್ತಾರೆ. ನಾವು ಒಂದ್ 10 ಜನ ಬಂದಿದ್ವಿ ಹುಡುಗರೆಲ್ಲ, ಹಣ ಹಿಂಗೆಲ್ಲ ತಗಲ್ತವಣ, ಮೊನ್ನೆ ಹುಡುಗರು ಹೋಗಿದ್ರು ಮಳೆ ಬಂದು ಹಿಂಗಾಗೈತಂದ್ರೆ ಅವ್ರ ಅಧಿಕಾರಿಗಳು ಬೇಕಾಬಿಟ್ಟಿ ಮಾತಾಡ್ತಾರೆ. ರೈತರಂದ್ರೆ ಅವ್ರಿಗೇನು ಲೆಕ್ಕನೇ ಇಲ್ಲ, ಇವ್ರೇನಪ್ಪ ಬರ್ತಾರೆ ಹೋಗ್ತಾರೆ ಕೇಳ್ತಾರೆ ಅಂತ. ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮೂಲಕ ನೋಡ್ರಿ ಒಂದು ಇಲಾಖೆ ಮುಂದೆ ಗಿಡ ಹೆಂಗ್ ಬೆಳೆದತ್ ನೋಡ್ರಿ, ಇಲಾಖೆ ಮುಂದ್ಗಡೆನೆ ಇದಾವೆ. ಸಾಕಷ್ಟು ಸರಿ ಹೇಳಿದೀವಿ, ಹಳ್ಳಿಗಳಿಗೆ ಇಲ್ಲಿ ಒಂದೇ ಅಲ್ಲ ಎಲ್ಲಾ ಕಡೆನೂ ಬಳ್ಳಿ ಹಬ್ಬಿದಾವೆ, ಲೈನ್ ಜಗ್ಗಿದಾವೆ ಅಂದ್ರೆ ಈವರೆಗೂ ಕೂಡ ಯಾರು ಕಿವಕಂತ ಇಲ್ಲ. ಅದಕ್ಕೋಸ್ಕರ ಅಧಿಕಾರಿಗಳು ಎಚ್ಚೆತ್ಕೊಂಡು ರೈತರನ್ನ ಕೇವಲವಾಗಿ ಮಾತಾಡ್ದಂಗೆ ನಿಮ್ಮ ಜವಾಬ್ದಾರಿ ನೀವು ಕೆಲಸ ಮಾಡ್ರಿ, ನೀವು ಕೆಲಸ ಮಾಡ್ರಿ, ನಾವ್ಯಾಕೆ ಬರ್ತೀವಿ ಇಲ್ಲಿ? ನಾವು 5 ವರ್ಷದಿಂದ ನಾವು ಇಲ್ಲಿ ಇಲಾಖೆ ಮುಂದೆ ಬಂದಿಲ್ಲ. ಈಗ 1 ವರ್ಷ 2 ವರ್ಷದಿಂದ ನಮಗೆ ರೈತರಿಗೆ ಅನಾನುಕೂಲ ಆಗೈತೆ. ಕರೆಂಟ್ ಸರಿಗೆ ಬರ್ತಾ ಇಲ್ಲ, ಬಳ್ಳಿ ಹಬ್ಬಿದಾವೆ, ಎಲ್ಲ ಭೂಮಿಗೆ ಹೋಗುತ್ತೆ ಕರೆಂಟ್ ಅಂತ ಅವರೇ ವಿಜ್ಞಾನಿಗಳು ಹೇಳ್ತಾರೆ ಅಂತ ಹೇಳ್ತಾರೆ, ಆದ್ರೆ ಕೆಲಸ ಮಾಡ್ತಿಲ್ಲ. ಅದಕ್ಕೋಸ್ಕರ ಬೇಜವಾಬ್ದಾರಿ ಮಾತಾಡದಲೆ ರೈತರ ಹತ್ರ ಸೌಜನ್ಯವಾಗಿ ನಡ್ಕೊಳ್ರಿ. ನೀವು ರೈತರ ಮಕ್ಕಳೇ, ನೀವೇನು ಫಾರಿನಿಂದ ಬಂದಿಲ್ಲ, ಅಮೆರಿಕದಿಂದ ಬಂದಿಲ್ಲ, ರಷ್ಯಾದಿಂದ ಬಂದಿಲ್ಲ. ನಾವು ನಿಮ್ಮನ್ನ ಕೇಳಕ್ ಬರ್ತೀವಿ, ನೀವು ಆಯ್ತು ಮಾಡ್ತೀವಿ ಅಂದ್ರೆ ಮುಗಿದೋಯ್ತು. ರೈತರನ್ನ ಬೇಕಾಬಿಟ್ಟಾಗಿ ಮಾತಾಡಬೇಡ್ರಿ. ರೈತರನ್ನೇನನ್ನ ನೀವು ದಂಗೆ ಎಬ್ಬಿಸೋದಾದ್ರೆ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಹೆಂಗ್ ದಂಗೆ ಎದ್ದಿದ್ದಾರೆ, ಒಂದಲ್ಲ ಒಂದ್ ದಿವಸ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರು ಕರೆಂಟ್ಗೋಸ್ಕರ ದಂಗೆ ಎದ್ದೇಳ್ತಾರಂತ ನೀವು ಮಾತ್ರ ಮರಿಬೇಡ್ರಿ. ಮೊಳಕಾಲ್ಮೂರು ತಾಲೂಕು ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಏನೇ ಬರಲಿ, ಏನೇ ಬರಲಿ. ಈಗ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯವರು ಮನವಿ ಕೊಟ್ಟಿದ್ದಾರೆ. ಈ PTAT ಹತ್ರ ಮತ್ತೆ ಸುತ್ತಮುತ್ತ ಸ್ವಲ್ಪ ವೈರ್ ಹಳದಿದೆ. ಅದು ಸುಮಾರು 30-40 ವರ್ಷದಿಂದನೇ ಇದೆ. ಅದು ಬಹಳ ಸತಿ ಚೇಂಜ್ ಮಾಡಬೇಕಂತ ನಾವು ಹೋಗಿದ್ವಿ. ಅದು ಅದರಲ್ಲಿ ಕೆಲವು ಸಮಸ್ಯೆಗಳಿದೆ. ಏನಂದ್ರೆ ಅಲ್ಲಿ ತೆಗೆದುಹಾಕ್ಬೇಕಾದ್ರೆ ಮತ್ತೆ ಕಂಬ ವೈರು ಚೇಂಜ್ ಮಾಡಬೇಕಾದ್ರೆ ಜಾಗ ಬೇಕಾಗುತ್ತೆ. ಜಾಗದ ಕೂಡ ಬಹಳ ಸತಿ ಹೋಗಿ ಕೇಳ್ಕೊಂಡ್ ಬಂದಿದ್ವಿ. ಆದರೆ ಅಲ್ಲಿ ಜಾಗದ ಸಮಸ್ಯೆಯಿಂದ ತೊಂದರೆ ಆಗ್ತಾಯಿದೆ. ಜಾಗದ ಒಂದು ಸ್ವಲ್ಪ ವ್ಯವಸ್ಥೆ ಆದಟ್ಟಿಗೆ ಇವರು ಕೂಡ ಮನವಿ ಮಾಡ್ತಾ ಇದೀವಿ. ಸ್ವಲ್ಪ ರೈತರು ಆ ಹೊಲದಲ್ಲಿ ಹೋಗ್ಬೇಕಾಗತ್ತೆ ಕೆಲವು ಹಿಂದ್ಗಡೆ, ಅವರು ಒಂದು ಸ್ವಲ್ಪ ಸಹಕರಿಸಿದ್ರೆ ಆದಷ್ಟು ಜಲ್ದಿ ತೆಗೆದುಕೊಟ್ಟು ಅವರಿಗೆ ಕೆಲಸ ಮಾಡಿಕೊಡ್ತೀವಿ ಅಂತ ನಾವು ಮನವಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ, ಮಂಜಣ್ಣ, ದೊಡ್ಡಯ್ಯ, ಮಹೇಶ್, ಶಿವಣ್ಣ, ಮಾರಣ್ಣ, ಮಂಜಣ್ಣ, ಪ್ರಕಾಶ್ ರೆಡ್ಡಿ, ತಿಪ್ಪೇಸ್ವಾಮಿ, ಎಸ್ ರಾಜಣ್ಣ ಇನ್ನೂ ಹಲವರು ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.